ಬೆಂಗಳೂರಿನ ಹೆಗ್ಗನಹಳ್ಳಿಯಲ್ಲಿ ಆಸಿಡ್ ದಾಳಿ ಪ್ರಕರಣ ಸಂಬಂಧ ನ್ಯೂಸ್ 18 ಕನ್ನಡದ ಜೊತೆಯಲ್ಲಿ ಆಸಿಡ್ ಸಂತ್ರಸ್ತೆ ಮಾತನಾಡಿದ್ದಾರೆ. ಡಿಸ್ಚಾರ್ಜ್ ಆದ್ಮೇಲೆ ಆಸಿಡ್ ಸಂತ್ರಸ್ತೆ ಏನೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18 ನಲ್ಲಿ ನಾವು ತೋರಿಸ್ತೀವಿ. ಈಗ 3 ತಿಂಗಳಾಯ್ತು ಆಸಿಡ್ ಸಂತ್ರಸ್ತೆ ಅನುಭವಿಸಿದ ನೋವು ಎಂಥದ್ದು, ಮರೆಯುವಂಥದ್ದಲ್ಲ ಜೀವನ ಪೂರ್ತಿ. ಆರೋಪಿ ಬಗ್ಗೆ ಸಂತ್ರಸ್ತೆ ಏನ್ ಹೇಳಿದ್ದಾರೆ, ಸರ್ಕಾರಕ್ಕೆ ಏನ್ ಆಗ್ರಹ ಮಾಡಿದ್ದಾರೆ, ನ್ಯೂಸ್ 18 ಜೊತೆಯಲ್ಲಿ ಎಲ್ಲದರ ಬಗ್ಗೆನೂ ಆಸಿಡ್ ಸಂತ್ರಸ್ತೆ ಮಾತನಾಡಿದ್ದಾರೆ. ಆಕೆಯ ನೋವು ಸಂಕಲ್ಪಗಳೇನು ಅಂದ್ರೆ ಆಸಿಡ್ ಹಾಕಿದ 2 ತಿಂಗಳು ಏನು ನೆನಪಿಲ್ವಂತೆ. ವಾರ್ಡ್ಗೆ ಶಿಫ್ಟ್ ಆದ್ಮೇಲೆ ತನಗೆ ನೋವು ಕಾಣಿಸ್ಕೊಳ್ತು ಅಂತ ಆಕೆ ಹೇಳ್ಕೊಂಡಿದ್ದಾರೆ. ಇವರು ಒಡವೆ ಕೊಡ್ಸಿ ಅಂತ ಗಂಡನ ಹತ್ರ ಜಗಳ ಮಾಡೋದು, ಇವರೇ ಒಡವೆ ಮಾಡಿ ಮಾರಾಟ ಮಾಡ್ತಾರೆ. ತಿಂಗಳಿಗೆ ಲಕ್ಷಕ್ಕೂ ಹೆಚ್ಚು ಸಂಪಾದನೆ ಮಾಡ್ತಾರೆ. ನೀವು ಸಂಪಾದನೆ ಮಾಡ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್. ಆರೋಪಿಗೆ ಶಿಕ್ಷೆ ಆಗಬೇಕು, ನೇಣು ಹಾಕ್ಬೇಕು ಅವನ್ಗೆ. ಸೊ ಈ ಆಗ್ರಹವನ್ನ ಆಕೆ ಮಾಡಿದ್ದಾರೆ. ಸಣ್ಣದಾಗ ಒಂದು ಸುಟ್ಟು ಗಾಯ ಆದ್ರೆ ನಮ್ಗೆ ಎಷ್ಟು ನೋವಾಗುತ್ತೆ, ಅಂಥದ್ರಲ್ಲಿ ಆಸಿಡ್ ಹಾಕಿದಾಗ ಆಕೆಗೆ ಎಷ್ಟು ನೋವಾಗಿರ್ಬೇಡ. ಸೊ ಈಗಲೂ ನೋವಿದೆ. ಈ ಸ್ಥಿತಿ ಯಾರಿಗೂ ಬರಬಾರ್ದು. ಆಸಿಡ್ ಕುರಿತಂತೆ ಹೊಸ ರೂಲ್ಸ್ ಬರಬೇಕು, ಕಾನೂನಲ್ಲಿ ಅದನ್ನ ಇನ್ಕ್ಲೂಡ್ ಮಾಡಬೇಕು, ಎಲ್ಲೂ ಆಸಿಡ್ ಸಿಗದ ರೀತಿಯಲ್ಲಿ ಕ್ರಮ ಆಗಬೇಕು ಅಂತಾನು ಆಕೆ ಆಗ್ರಹವನ್ನು ಮಾಡಿದ್ದಾರೆ. ಆಸಿಡ್ ಸಂತ್ರಸ್ತೆಯನ್ನ ನಮ್ಮ ಪ್ರತಿನಿಧಿ ಗಂಗಾಧರ್ ಮಾತನಾಡಿಸಿದ್ದಾರೆ, ನೋಡೋಣ. ಬೆಂಗಳೂರಿನ ಹೆಗ್ಗನಹಳ್ಳಿಯಲ್ಲಿ ನಡೆದಂತಹ ಯುವತಿ ಮೇಲಿನ ಆಸಿಡ್ ದಾಳಿ ಪ್ರಕರಣ 3 ತಿಂಗಳಾಗಿದೆ. ಆ ಯುವತಿಯ ಪರಿಸ್ಥಿತಿ ಹೀಗೆ ಹೇಗಿದೆ, ಜೊತೆಗೆ ಆಸ್ಪತ್ರೆಯಿಂದ ನಿನ್ನೆ ರಾತ್ರಿ ಅಷ್ಟೇ ಅವರು ಡಿಸ್ಚಾರ್ಜ್ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಆ ಯುವತಿಯನ್ನ ಮಾತಾಡಿಸಬೇಕಾ ಅಥವಾ ಆ ನೋವು ಏನೋ ನಮ್ಗೆ ನಿಜಕ್ಕೂ ಕೂಡ ಎಲ್ಲರಿಗೂ ಕೂಡ ಒಂದು ನೋವಿರುವಂಥದ್ದು. ಈ ಸಂದರ್ಭದಲ್ಲಿ ಮಾತನಾಡಿಸುವಂಥ ಪ್ರಯತ್ನವನ್ನ ಆ ಸಂತ್ರಸ್ತ ಯುವತಿ ಜೊತೆ ಮಾತಾಡಿಸ್ತೀನಿ. ಅವರ ನೋವೇನು, ಆಕ್ರೋಶ ಏನು, ಆ ಆರೋಪಿ ವಿರುದ್ಧ ಅಂತ ಇರುವಂತಹ ಆಕ್ರೋಶ ಏನು, ಏನಾಯ್ತು, ಯಾಕಾಯ್ತು ಅನ್ನೋದ್ರ ಬಗ್ಗೆ ಮಾತಾಡಿಸ್ತೀನಿ. ನಮ್ಮ ಜೊತೆ ಸಂತ್ರಸ್ತ ಯುವತಿ ಇದ್ದಾರೆ. ಅಮ್ಮ, ಈಗ ಆರೋಗ್ಯ ಹೇಗಿದೆ? ಪರವಾಗಿಲ್ಲ, ಸ್ವಲ್ಪ ಇನ್ನು ಬೆಟರ್ ಆಗಬೇಕು. ಇನ್ನು ಸ್ವಲ್ಪ ನೋವೆಲ್ಲ ಇದೆ, ಸರ್ಜರೀಸ್ ನಡೀತಾ ಇದೆ, ಸ್ವಲ್ಪ ಪರವಾಗಿಲ್ಲ ಇವಾಗ. ತುಂಬ ನೋವಿದೆ, ತುಂಬ ಸಫರ್ ಪಟ್ಟಿದ್ದೀರಿ ಈ ಕೇಸ್? ಹೌದು, ತುಂಬ ಸಫರ್ ಪಟ್ಟಿದ್ದೀನಿ, ತುಂಬ ನೋವಿದೆ. ಇನ್ನೂ ಸರ್ಜರೀಸ್ ಎಲ್ಲ ನಡೀತಿದೆ, ಇನ್ನು ಬ್ಯಾಂಡೇಜ್ ಎಲ್ಲ ಮಾಡಿದ್ದಾರೆ, ಇನ್ನು ಗಾಯ ಎಲ್ಲ ಹಂಗೆ ಇದೆ. ಅಮ್ಮ, ಅವತ್ತು ಏನಾಯ್ತು? ನೀವು ತಂದೆ ಜೊತೆ ಆಫೀಸ್ಗೆ ಬಂದಿದ್ರಿ, ಏನಾಯ್ತಮ್ಮ ಅವತ್ತು ಎಕ್ಸಾಕ್ಟ್ ಆಗಿ? ಸ್ವಲ್ಪ ಜೋರು. 28 ನಾನು ಆಫೀಸ್ಗೆ ಹೋದೆ. 8:30ಗೆ ನಮ್ಮ ಡ್ಯಾಡಿ ಡ್ರಾಪ್ ಮಾಡಿದ್ರು. ಆಮೇಲೆ ನಾನು ಸ್ಟೆಪ್ ಹತ್ಕೊಂಡು ಮೇಲ್ಕೆ ಹೋಗಿದ್ದೆ. ಆಮೇಲೆ ಬ್ಯಾಕಿಂದ ಯಾರೋ ಕೂಗ್ದಂಗಾಯಿತು. ನೋಡಿದ್ರೆ ಅವರು ಬಾಟಲಲ್ಲಿ ಆ್ಯಸಿಡ್ ಇಟ್ಕೊಂಡು ನಿಂತಿದ್ರು. ನಾನು ಆ್ಯಸಿಡ್ ಅಂತ ಅಂದರು ಅವರು. ನಂಗೆ ಭಯ ಆಗಿ ಕೆಳಗಡೆ ಸ್ಟೆಪ್ಪಿಂದ ಓಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅವರು ಕೂಲು ತಲೆ ಜುಟ್ಟು ಇಟ್ಕೊಂಡು ಹೇಳ್ಬಿಟ್ಟು ಕುಣಿಸ್ಬಿಟ್ಟು ಆ್ಯಸಿಡ್ ಹಾಕಿದ್ದಾರೆ ನಮ್ಮ ಆಫೀಸ್ ಹತ್ರ. ಆಮೇಲೆ ಈ ಕಡೆ ರೋಡ್ ಸೈಡ್ ನೋಡ್ಕೊಂಡು ನಿಂತಿದ್ದಾಗ ಯಾರೋ ಕರೆದಂಗಾದಾಗ ನಾನು ಹಿಂದೆ ತಿರುಗಿದ್ದು. ಆವಾಗ ಆ್ಯಸಿಡ್ ಅಂತ ಅಂದಾಗ ಮಾತ್ರ ನಾನು ಕೆಳಗಡೆ ಓಡೋಗಕ್ಕೆ ಸ್ಟಾರ್ಟ್ ಮಾಡಿದಾಗ ತಲೆ ಜುಟ್ಟು ಇಟ್ಕೊಂಡು ಹೇಳಿದ್ದು. ತಲೆ ಜುಟ್ಟು ಇಟ್ಕೊಂಡು ಕೆಳಗಡೆ ಕುಣಿಸಿ ಸ್ಟಾರ್ಟ್, ತಲೆ ಮೇಲಿಂದ ಉಯ್ಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಆ್ಯಸಿಡ್. ಆಮೇಲೆ ಕಿರ್ಚಾಡ ಎಲ್ಲ ಸ್ಟಾರ್ಟ್ ಮಾಡಿದಾಗ ಫುಲ್ ಉಯ್ದಾದ್ಮೇಲೆ ನಾವು ಹೊಟ್ಟೋದ್ರು. ಈ ನಿಮ್ಮ ಈ ಪರಿಸ್ಥಿತಿ ತಂದಂಥ ಆರೋಪಿ ನಾಗೇಶ್ಗೆ ಯಾವ ರೀತಿ ಶಿಕ್ಷೆ ಆಗಬೇಕು ಅಂತ ಹೇಳ್ತೀರಾ? ನಾನು ಮುಂದೆ ಹ್ಯಾಂಗ್ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಒಂದ್ಸತಿ ಗೊತ್ತಾಗಲಿ ಆ್ಯಸಿಡ್ ಆದರೆ ಆ್ಯಸಿಡ್ ಹಾಕಿದ್ರೆ ಹೆಂಗಿರುತ್ತೆ ಅಂತ ಗೊತ್ತಾಗಲಿ ಅಂತ ಆ್ಯಸಿಡೋ ಹಾಕಿ ಅವ್ರಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಸಿಡ್ ಹಾಕಿ ಹ್ಯಾಂಗ್ ಮಾಡಬೇಕು ನನಗೆ, ನಾನು ಮುಂದೆ. ಆಲ್ರೆಡಿ ಪೊಲೀಸರು ಅವನ್ನ ಅರೆಸ್ಟ್ ಮಾಡಿ ಕಾಲು ಗುಂಡು ಹೊಡೆದು ಜೈಲಿಗೆ ಹಾಕಿದ್ದಾರೆ. ಗೊತ್ತಾಯಿತು, ಸ್ವಲ್ಪ ಖುಷಿ ಆಯಿತು. ಆದರೆ ಬರೀ ಒಂದು ಕಾಲು ಮಾತ್ರ ಏಟಾಗಿದೆಯಲ್ಲ ಅಂತ ಬೇಜಾರು ಆಯಿತು. ಬರೀ ನಾನು ಬಾಡಿ ಫುಲ್ ಸಫರ್ ಮಾಡ್ತಾ ಇದ್ದೀನಿ, ಬರೀ ಅವ್ನಿಗೆ ಒಂದು ಕಾಲಾಗಿದೆಯಲ್ಲ ಅಂತ ಬೇಜಾರು ಆಯಿತು, ಹಾಗೆ ಖುಷಿನೂ ಆಯಿತು. ಸರ್ಕಾರಕ್ಕೆ ನಿಮ್ಮ ಯಾವ ಹೆಣ್ಣು ಮಕ್ಕಳಿಗೂ ಕೂಡ ಈ ಸ್ಥಿತಿ ಬರಬಾರ್ದು, ನಿಮ್ಗಾಗಿರೋ ನೋವು ಇನ್ನೊಬ್ಬ ಹೆಣ್ಮಗ್ ಬರಬಾರ್ದು ಅಂತೇಳಿ ಸರ್ಕಾರದ ಪರವಾಗಿ ಅಂದ್ರೆ ಸರ್ಕಾರಕ್ಕೆ ನಿಮ್ಮ ಮನವಿ ಏನು?
ಹೊಸ ರೂಲ್ಸ್ ತರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಯಾರು ತಪ್ಪು ಮಾಡಿರಲ್ಲ, ತಪ್ಪು ಮಾಡಿದ್ರು ಯಾರು ಆ್ಯಸಿಡ್ ಹಾಕೋಕ್ಕೆ ಹಿಂಗೆ ಮುಂದೆ ಬರಬಾರ್ದು. ಆ್ಯಸಿಡ್ ಹಾಕುವಾಗ ಮುಂದೆ ಬಂದವ್ರಿಗೆ ಅಲ್ಲೇ ಶೂಟೌಟ್ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೊಸ ರೂಲ್ಸ್ ತಂದರೆ ಒಳ್ಳೆಯದು ಅಂತ. ಈ ಒಂದು ಆಸಿಡ್ ಶೇಕಡ 40ರಷ್ಟು ಸುಟ್ಟಿದೆ. ಜೀವನ್ ಮರದ ಹೋರಾಟ ಗೆದ್ದು ಬಂದಿರುವಂಥವ್ರು ನೀವು, ಸಾವನ್ನು ಗೆದ್ದು ಬಂದಿರುವಂಥವ್ರು ನೀವು. ಈ ಕೇಸಲ್ಲಿ ಪ್ರತಿನಿತ್ಯ 3 ತಿಂಗಳು ಆ ಒಂದು ಸಫರ್ ಹೇಗೆ ಮೇಡಮ್? ಟ್ರೀಟ್ಮೆಂಟು ಇಲ್ಲ ಯಾವ 3.5 ತಿಂಗಳು ಹಾಸ್ಪಿಟಲೇ ಇದೆ. ಆದರೆ 2.5 ತಿಂಗಳು ನನಗೆ ಅಷ್ಟೊಂದೇನು ನೆನಪಿಲ್ಲ. ಯಾಕೆಂದರೆ ಯಾವಾಗಲೂ ICUಲೇ ಇದೆ. ಯಾವಾಗಲೂ ನೋವಿರ್ತಾ ಇತ್ತು. ಆ ನೋವಿದಾಗ ಪೇನ್ ಕಿಲ್ಲರ್ ಕೊಟ್ಬಿಟ್ಟು ಇದು ಮಾಡಿಬಿಡ್ತಾಯಿದ್ರು. ಆ ನೋವಲ್ಲಿ ಅಷ್ಟೊಂದು ನೆನಪು ಇಲ್ಲ ನನಗೆ ಅಲ್ಲಿ ಏನೇನಾಗಿದೆ ಅಂತ. ಲಾಸ್ಟು ICUಯಿಂದ ಸ್ವಲ್ಪ ಈಚೆ ತಂದಾದಮೇಲೆ ಬನ್ಸ್ ವಾರ್ಡ್ಗೆ ಹಾಕ್ಮೇಲೆ ಅಲ್ಲಿ ಎಕ್ಸಸೈಸ್ ಮಾಡೋಕ್ಕೆ ಫಿಸಿಕಲ್ ಥೆರಪಿಯವರು, ನರ್ಸ್ಗಳು ICUಲ್ಲೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನರ್ಸ್ಗಳು ಎಲ್ಲರೂ. ಇದು ಬನ್ಸ್ ವಾರ್ಡ್ ಬಂದಾದಮೇಲೆ ಫಿಸಿಕಲ್ ಥೆರಪಿಯವರು ಡ್ಯಾನ್ಸ್ ಆಡಿ ಖುಷಿ ಪಡಿಸೋದು, ಎಕ್ಸಸೈಸ್ ಮಾಡಿಸೋದು ಹಾಗೆ ಎಲ್ಲ ಮಾಡಿ ಸ್ವಲ್ಪ ಕ್ಯೂರ್ ಮಾಡಿದ್ದಾರೆ. ನಿಜಕ್ಕೂ ಈ ನಿಮ್ಮ ಈ ಸಿಚುವೇಶನ್ ಆದಾಗ ನಿಮ್ಮ ದೊಡ್ಡಪ್ಪ ಆಗಿರ್ಬೋದು, ನಿಮ್ಮ ದೊಡ್ಡಮ್ಮ ಆಗಿರ್ಬೋದು, ಅಮ್ಮ ಅಪ್ಪ ಅವ್ರ ನೋವಿದ್ರೂ ಕೂಡ ಪಾಪ ಇಲ್ಲೋ ಒಂದು ಕಡೆ ನಿಮ್ಗೆ ಧೈರ್ಯ ಕೂಡ ಕೆಲಸ ಮಾಡ್ತಾರೆ. ನಿಮಗೆ ಹೌದು, ಅವಾಗ ಎಷ್ಟೇ ನೋವಿದ್ರೂ ಧೈರ್ಯ ಕೊಡ್ತಾಯಿದ್ರು. ನಮ್ಮ ದೊಡ್ಡಮ್ಮ ಅಂತ ICUಯಿಂದ ಫಸ್ಟಿಂದ ಹಿಡಿದು ಇವಾಗಲೂ ನಿನ್ನೆ ಡಿಸ್ಚಾರ್ಜ್ ಆದಾಗಲೇ ಅವ್ರು ನನ್ನ ಜೊತೆ ಮನೆಗೆ ಬಂದಿದ್ದು. ಯಾವಾಗಲೂ ನನ್ನ ಜೊತೆನೇ ಇದ್ದರು. ಧೈರ್ಯ ಕೊಟ್ಕೊಂಡು ಊಟ ಮಾಡಿಸೋದು ಎಲ್ಲ ಅವರೇ ಮಾಡ್ತಾರೆ. ಒಂದು ಧೈರ್ಯ. ಮೊನ್ನೆ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೆ, ಫೋನಲ್ಲಿ ಮಾತಾಡಿದಾಗ ಹೇಳ್ತಾ ಇದ್ರಿ, ಅವಾಗ ನಾನು ಗುಣ ಆಗ್ತಾ ಇರೋದೇ ಅವ್ನ ಕಣ್ಮುಂದೆ ನನ್ನ ಶಿಕ್ಷೆ ಆಗ್ತದೆ. ಹೌದು, ನಾನು ಇವಾಗ 3.5 ತಿಂಗಳು ಹಾಸ್ಪಿಟಲ್ ಇದ್ದಾಗ ಬರೀ ಅವ್ನಿಗೆ ಜೈಲಲ್ಲಿ ಊಟ ಕೊಟ್ಕೊಂಡು ಚೆನ್ನಾಗೇ ಇರ್ತಾನೆ. ಬರೀ ಒಂದು ಕಾಲು ಗುಂಡಲ್ವಾ, ಇನ್ನೊಂದು ಕಾಲಲ್ಲಿ ನಡ್ಕೊಂಡು ಚೆನ್ನಾಗೇ ಊಟ ಮಾಡ್ಕೊಂಡು ಚೆನ್ನಾಗೇ ಇರ್ತಾನೆ. ಅದಕ್ಕೆ ಬೇಗ ನಾನು ಇದ್ದರೆ ಅವ್ನು ನನ್ನ ಮುಂದೆನೇ ಬೇಗ ಹ್ಯಾಂಗ್ ಮಾಡ್ಬೋದು, ಏನಾರ ಪನಿಷ್ಮೆಂಟ್ ಆವಾಗಲೇ ಕೊಡೋಕ್ಕೆ ಸಾಧ್ಯ ಅಂದ್ಬಿಟ್ಟು ಇಲ್ಲ ಬೇಗ ಇದು ಮಾಡ್ಕೊಂಡಿದ್ದೀನಿ. ಇಂಥ ಒಂದು ನೋವು ಅದು ನಿಮಗೆ ಗೊತ್ತು, ಯಾರಿಗೂ ಅದು ನಾವು ಹೇಳ್ಬೋದು ಅಷ್ಟೇ. ಅದು ಆ ನೋವು ನಿಮಗೆ ಗೊತ್ತು. ಈ ಸಂದರ್ಭದಲ್ಲಿ ಹೇಳುವಂಥದ್ದೇನು ಆ ನೋವಿದು? ನೋವಿದೆ, ಸಫರ್ ಮಾಡ್ತಾ ಇದ್ದೀನಿ ಇನ್ನೂ. ಆದರೆ ಅವ್ನು ಶಿಕ್ಷೆ ಕೊಡಿಯೋ ತನಕ ನಾನು ಸುಮ್ಮನೆ ಇರಲ್ಲ. ಅವ್ನು ಹ್ಯಾಂಗ್ ಮಾಡಿಸ್ತೀನಿ. ಆಮೇಲೆ ಹೊಸ ರೂಲ್ಸ್ ಗೌರ್ಮೆಂಟ್ ಹೊಸ ರೂಲ್ಸ್ ತರಲೇಬೇಕು. ಎಷ್ಟೊಂದು ಜನಕ್ಕೆ ಆಗೇ ಆಗುತ್ತೆ ಈ ಥರ. ಅದಕ್ಕೆ ರೂಲ್ಸ್ ತರಲೇಬೇಕು. ಮತ್ತು ಆ್ಯಸಿಡ್ ಎಲ್ಲೂ ಸಿಗದಿರಂಗೆ ಮಾಡಬೇಕು. ಈಸಿಯಾಗಿ ಸಿಕ್ಬಿಡುತ್ತೆ. ಬೆಳಗ್ಗೆ ಎದ್ದು ನೈಟ್ ಮಾತಾಡಿ ಬೆಳಗ್ಗೆ ಎದ್ದಿಷ್ಟಕ್ಕೆ ಆ್ಯಸಿಡ್ ತಂದಿದ್ದಾರೆ ಅಂದರೆ ಅವ್ರಿಗೆಲ್ಲರೂ ಸಿಕ್ಕೇ ಸಿಗುತ್ತೆ. ಒಂದು ರಾತ್ರಿಲಿ ಎಲ್ಲರೂ ಸಿಕ್ಕೇ ಸಿಗುತ್ತೆ. ಅದಕ್ಕೆ ಆ್ಯಸಿಡ್ ಎಲ್ಲೂ ಸಿಗಬಾರ್ದು ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಹೌದು, ಕಠಿಣ ರೂಲ್ಸ್ ತಂದ್ರೇ ಇಲ್ಲಿ ಆ್ಯಸಿಡ್ ಕೊಡೋರ್ಗು ಮಾರೋರ್ಗು ಒಂದು ಇದು ಮಾಡಬೇಕು, ರೂಲ್ಸ್ ಮಾಡಬೇಕು. ತೊಗೊಳೋರ್ಗೂ ಒಂದು ರೂಲ್ಸ್ ಮಾಡಲೇಬೇಕು. ಆವಾಗಲೇ ಎಲ್ಲೂ ಆ್ಯಸಿಡ್ ಸಿಗದೇ ಇರೋಂಗೆ ಆಗುತ್ತೆ. ಪೊಲೀಸರಾಗಿರ್ಬೋದು, ಬರೀ ಆರೋಪಿ ಹಿಡಿಯೋದಷ್ಟೇ ಅಲ್ಲ, ನಿಮಗೆ ಒಂದು ಬ್ಲಡ್ ಡೊನೇಟ್ ಅನ್ನು ಕೂಡ ಮಾಡಿದ್ರು. ಕೆಲವು ಮಹಿಳಾ ಆಯುಧಂತರ ಆಗಿರ್ಬೋದು, ಕೆಲವರೆಲ್ಲ ಇಡೀ ಒಂದು ಸಮಾಜ ಗೃಹ ಇಲಾಖೆ ಆಗಿರ್ಬೋದು, ಎಲ್ಲ ಕೂಡ ಒಂದು ಸಪೋರ್ಟ್ ನಿಂತ್ಕೊಂತು, ಒಂದು ಸಹಾಯಕ್ಕೆ ಬಂತು. ಎಲ್ಲರೂ ಕೂಡ ಒಂದು ಧೈರ್ಯ ಹೇಳುವಂಥ ಕೆಲಸ. ಅವರು ತುಂಬ ಧೈರ್ಯ ಹೇಳಿದ್ದಾರೆ. ಎಲ್ಲರೂ ಹಾಸ್ಪಿಟಲಲ್ಲಿ ಬಂದು ತುಂಬ ಧೈರ್ಯ ಹೇಳಿದ್ದಾರೆ. ಪ್ರಮೀಳಾ ಮ್ಯಾಮು ಯಾವಾಗಲೂ ಬಂದಿದ್ರು, ಅವರು ಧೈರ್ಯ ಹೇಳ್ತಿದ್ರು. ಅವರು ಯಾವಾಗಲೂ ನೀನು ಡ್ರೈ ಫ್ರೂಟ್ಸ್ ತಿನ್ನಬೇಕಮ್ಮ, ಇವಾಗ ಚೆನ್ನಾಗಿ ತಿನ್ನಬೇಕು ಅಂದ್ಬಿಟ್ಟು ಎಳ್ನೀರಾಗಲಿ ಡ್ರೈ ಫ್ರೂಟ್ಸ್ ಆಗಲಿ ಎಲ್ಲ ದಿನ ಕೊಟ್ಟು ಕಳಿಸ್ತಾಯಿದ್ರು. ಆಮೇಲೆ ಪೊಲೀಸರಿಂದ ಬಂದರೆ ಕಾಮಾಕ್ಷಿಪಲ್ಯ ಪೊಲೀಸರು ತುಂಬ ಹೆಲ್ಪ್ ಮಾಡಿದ್ದಾರೆ. ಪ್ರಶಾಂತ್ ಸರು, ರೆಡ್ಡಿ ಸರ್ ಯಾವಾಗಲೂ ಬರ್ತಾಯಿದ್ರು. ಆಮೇಲೆ ನಮ್ಮ ದೊಡ್ಡಮ್ಮನ ಒಳಗಡೆ ಬಿಡೋಕ್ಕೂ ಅವರೇನೇ ಆಬಾ ಮ್ಯಾಮ್ ಹತ್ರ ಎಲ್ಲ ಡಾಕ್ಟರ್ಸ್ ಹತ್ರ ಎಲ್ಲ ಕೂತ್ಕೊಂಡು ಪರ್ಮಿಷನ್ ತೊಗೊಂಡು ICU ಒಳಗಡೆ ಒಬ್ಬರಾದ್ರೂ ಬಿಡಿ ಅವ್ಳನ್ನ ನೋಡ್ಕೊಳ್ಳೋಕ್ಕೆ, ನರ್ಸಿದ್ರು ಒಬ್ಬನಾರು ಬಿಡಿ ನೋಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ರೆಡ್ಡಿ ಸರ್ ಮಾತಾಡಿದ್ದಾರೆ ಅವ್ರ ಜೊತೆ. ಆಮೇಲೆ ನಮ್ಮ ದೊಡ್ಡಮ್ಮನ ಬಿಟ್ಟಿದ್ದಾರೆ. ಸ್ಟಾರ್ಟಿಂಗ್ ಯಾರೂ ಬಿಟ್ಟಿರಲಿಲ್ಲ. ಒಂದು 5-6 ದಿನ ಒಂದು ಮೊದಲ ನಿಮ್ಮ ಮುಖ ನೋಡಿದಾಗ ಮತ್ತು ಈಗ ಸ್ಥಿತಿ ನೋಡಿದಾಗ ನೋವಿದೆ. ಅದೇ ಹಂಗಿದ್ನಲ್ಲಿ ಹಿಂಗಾಗೋದೆ ಅಂತ ನೋವಿದೆ. ಆದರೆ ಎಲ್ಲರೂ ನಮ್ಮ ಫ್ಯಾಮಿಲಿಯಲ್ಲಿ ಏನೂ ಆಗಲ್ಲ, ನಿಂಗೆ ಸರಿಯಾಗಿ ಹೋಗ್ತೆ, ಇನ್ನೂ ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ರೆ ಇನ್ನೂ ಫಸ್ಟ್ ಥರನೇ ಆಗ್ತೀಯ. ಎಲ್ಲ ಡಾಕ್ಟರ್ಸ್ ಬಂದ್ಬಿಟ್ಟು ಒಪ್ಕೊಡ್ತಿದ್ದಾರೆ, ನೀನು ಫಸ್ಟ್ ಥರ ಹೆಂಗಿದೆಯೋ ಅದೇ ಫೋಟೋ ನೋಡ್ಕೊಂಡು ನೀನು ಪ್ಲಾಸ್ಟಿಕ್ ಸರ್ಜರಿ ಮಾಡ್ತೀನಿ, ನೀನು ಹಂಗೆ ಆಗ್ತೀಯ ಅಂತ ಎಲ್ಲ ಡಾಕ್ಟರ್ಸ್ ಬಂದ್ಬಿಟ್ಟು ಒಪ್ಕೊಡ್ತಿದ್ದಾರೆ. ಒಂದು ವಿಚಾರ, ಅಕ್ಕನ ಮದುವೆಗೆ ತಯಾರಿ ಎಲ್ಲ ನೀವು ಜೋರ ಮಾಡ್ಕೊಂಡಿದ್ದೀರಿ. ನಿಮ್ಮ ದೊಡ್ಡಪ್ಪ ಮಾತಾಡುವಾಗ ಹೇಳ್ತಾ ಇದ್ರು, ಸರ್ ಮದುವೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ ಅಂತ. ಆದರೆ ನೀವು ಇದ್ದ ಸಂದರ್ಭದಲ್ಲಿ ಇದ್ರೂ ಕೂಡ ಅಕ್ಕನ ಮದುವೆ ಮಾಡಿ ಅಂತ ನೀವು ಹೇಳಿದ್ರಿ. ಹೌದು, ನಾನು ಪ್ರಿಪ್ರೇಷನ್ ಎಲ್ಲ ಇನ್ನೇನು 5 days 6 days ಇದ್ದಾಗ ನಂಗೆ ಹಿಂಗಾಯಿತು. ಅದು ಮುಂಚೆ ನಾವು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಬೇಕಾದ್ರೆ ಒಂದೇ ಥರ ಸೀರೆ ಉಟ್ಕೊಬೇಕು, ಒಂದೇ ಥರ ಎಲ್ಲರೂ ಕಾಣಬೇಕು ಅಂದ್ಬಿಟ್ಟು ನನ್ನ ತಂಗಿ ಒಬ್ಳು ಇದ್ದಾಳೆ, ನಮ್ಮ ಚಿಕ್ಕಮ್ಮನ ಮಗಳು. ನಾವು 3 ಜನನೂ ಯಾವಾಗಲೂ ಒಂದೇ ಥರ ಡ್ರೆಸ್ ತೊಗೊಳೋದು.
ಎಲ್ಲ ನಾವು 3 ಜನ ಹಂಗೆ ಪ್ರಿಪೇರ್ ಆಗಿದ್ದು. ಕೊನೆಗೂ ಅವರಿಬ್ರು ನಮ್ಮ ಮದುವೆ ನೋಡೋಕ್ಕಾಗಲಿಲ್ಲ ಅಷ್ಟೇ. ಅದೊಂದು ನೋವಿದೆ, ಇವಾಗಲೂ ನೋವಿದೆ. ನಮ್ಮ ಅಕ್ಕನ ಮದುವೆ ನೋಡೋಕ್ಕಾಗಲಿಲ್ವಲ್ಲ ಅಂತ ನೋವಿದೆ. ಇನ್ನು ಬರೋ ಫಂಕ್ಷನ್ಸ್ ಎಲ್ಲ ನಾನೇ ನಿಂತ್ಕೊಂಡು ಮಾಡ್ತೀನಿ. ನಿಮ್ಮ ಅಜ್ಜಿ ಆಗಿರ್ಬೋದು, ನಿಮ್ಮ ಅಪ್ಪ ಆಗಿರ್ಬೋದು, ನಿಮ್ಮ ಅಮ್ಮ, ನಿಮ್ಮ ದೊಡ್ಡಮ್ಮ, ಅಪ್ಪ ಎಲ್ಲರೂ ಕೂಡ ಕಣ್ಣೀರು ಹಾಕ್ತಾಯಿದ್ರು. ತುಂಬ ಹತ್ತಿದ್ದೆ, 3 ತಿಂಗಳು ಹತ್ತಿದ್ದೆ ಅವರು. ಹೌದು, ಇವ್ರ ಅಳೋದ್ಕಿಂತನೂ ಎಲ್ಲ ಕರ್ನಾಟಕ ಜನನೂ ಹತ್ತಿರ್ತಾರೆ ಅಂತ ಗೊತ್ತು. ಆಮೇಲೆ ಸಫರ್ ಪಟ್ಟಿದ್ದಾರೆ, ಆಮೇಲೆ ಸಪೋರ್ಟು ಮಾಡಿದ್ದಾರೆ. ನಮಗೆ ಹೇಳ್ತಾ ಇರ್ತಾರೆ ಬಂದು ನಿಮ್ಗೆ ಎಷ್ಟೊಂದು ಜನ ಇದ್ದಾರೆ ಸಪೋರ್ಟ್ ಮಾಡ್ತಿದ್ದಾರೆ. ಸುಮ್ಮನೆ ನಾನು ಅಳಾಗೆಲ್ಲನೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ನಿಮಗೆ ಎಷ್ಟೊಂದು ಜನ ಇದ್ದಾರೆ, ನಾವಂತ ಫ್ಯಾಮಿಲಿ ಎಲ್ಲ ನಿಂಗೆ ಎಲ್ಲರೂ ಕರ್ನಾಟಕ ಜನನೇ ಇದ್ದಾರೆ, ನ್ಯೂಸ್ ಚಾನಲ್ಸ್ ಇದ್ದಾರೆ, ಸುಮ್ಮನೆ ಅಳಬೇಡ ಅಂತ ಹಂಗೆ ಸಪೋರ್ಟ್ ಮಾಡ್ತಿದ್ದಾರೆ. ಹಾಸ್ಪಿಟಲಲ್ಲೂ ಎಲ್ಲರೂ ಸಪೋರ್ಟ್ ಮಾಡ್ತಿದ್ರು. ನಾನು ಅಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಕು, ಮುಂದೆ ಒಂದು ಡ್ಯಾನ್ಸ್ ಆಡೋದು, ಎಂಟರ್ಟೈನ್ಮೆಂಟ್ ಮಾಡೋದು, ಹಂಗೆಲ್ಲ ಮಾಡಿ ನನ್ನ ಇಷ್ಟು ಬೇಗ ಡಿಸ್ಚಾರ್ಜ್ ಮಾಡಿದ್ದಾರೆ. ಈ ನಾಗೇಶ್ ಇದ್ದಾನಲ್ಲ, ಅವನು ಯಾವತ್ತಾದರೂ ನೀವು ಕಾಲೇಜ್ಗೆ ಹೋಗುವಂಥ ಸಂದರ್ಭದಲ್ಲಿ ಬಂದು ಹಿಂಬಾಲಿಸಿದ್ದು, ಮಾತಾಡಿಸಿದಂಥದ್ದು ಆ ಥರ ಇತ್ತಾ? ಇದು ಸೆಡ್ ಒಂದು ಅವತ್ತು ಮಾತ್ರ 27 ಬಂದಿದ್ದೆ, ಹೇಗೆ? ಅಂದರೆ ನಮ್ಮ BCom ಇದ್ದಾಗ ಫಾಲೋ ಮಾಡ್ತಿದ್ರು. ನನ್ನ ಫ್ರೆಂಡ್ಸ್ ಹೇಳಿದ್ರು, 1-2 ಸತಿ ಫಾಲೋ ಮಾಡಿದ್ರು. ನಾನು 1-2 ಸತಿ ನೋಡಿದ್ದೆ. ಆವಾಗ ಬಂದು ನಮ್ಮ ದೊಡ್ಡಮ್ಮಂಗೆಲ್ಲ ಹೇಳ್ದಾಗಲೇ ಅವ್ರನ್ನ ಮನೆಗೆ ಬಿಟ್ಟು ಖಾಲಿ ಮಾಡಿಸಿದ್ದು. ಅವ್ರು ಬೈದು ಎಲ್ಲರೂ, ಅವ್ರ ಅಣ್ಣ ಎಲ್ಲರೂ ಅವ್ನಿಗೆ ಹೊಡೆದು, ನಮ್ಮ ಶಶಿ, ನಮ್ಮ ದೊಡ್ಡಮ್ಮ ಎಲ್ಲರೂ ಬೈದು ಎಲ್ಲರೂ ಸೇರಿ ಮನೆಯೆಲ್ಲ ಖಾಲಿ ಮಾಡಿಸಿದ್ರು ಅವ್ರನ್ನ. ಅವತ್ತು ಹೋದ್ಮೇಲೆ ತಿರ್ಗಿ ಮತ್ತೆ ನೀವು ಕೆಲಸದ ಆವಾಗ ಅದು ಹೋಗಾದ್ಮೇಲೆ ನಾನು ನೋಡಿದ್ದು ಅಷ್ಟೇ. ಅವತ್ತು ನೋಡಿರಲಿಲ್ಲ, ಅವ್ನು ಮನೆ ಬಿಟ್ಟು ಖಾಲಿ ಮಾಡಿದಾಗಲೂ ನಾನು ನೋಡಿರಲಿಲ್ಲ. ಆಮೇಲೆ 27-28 ಬಂದಿದ್ದು ಅವ್ನು ಇಷ್ಟು. ಆವಾಗಲೇ ನಾನು ನೋಡಿದ್ದು. ಆವಾಗಲೇ ನೋಡಿದಾಗ್ಲೇ ಒಂದು ಸತಿ ಮಾತಾಡಿದ್ರು, ನೆಕ್ಸ್ಟ್ ಸತಿ ಬಂದು ಆ್ಯಸಿಡ್ ಹಾಕಿದ್ರು. ನೀವು ರಿಜೆಕ್ಟ್ ಮಾಡಿ ನೀವು ಕಳಿಸ್ಮೇಲೆ ಅವ್ನು ಬೆಳಗ್ಗೆ ನಿಮ್ಗೆ ಆ್ಯಸಿಡ್ ಹಾಕ್ತೀನಿ ಅಂತ ರಿಪೇರ್ ಹೌದು 27 ಮಾತಾಡಿದ್ರು, 28 ಬಂದು ಆ್ಯಸಿಡ್ ಹಾಕಿದ್ರು. ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ರಿ, ನಾವು ಕಿಚ್ಚ ಸುದೀಪ್ ಸರ್ ನೋಡಬೇಕು ಅಂತ ನಿಮ್ಗೊಂದು ತುಂಬ ಆಸೆ ಅಂತ. ಹೌದು, ಕಿಚ್ಚ ಸುದೀಪ್ ಸರ್ ಅಂದರೆ ತುಂಬ ಇಷ್ಟ ನನಗೆ. ಅದಕ್ಕೆ ನೋಡಬೇಕು, ಯಾರಂದರೆ ಇಷ್ಟ ಅಂತ ಎಲ್ಲ ನಾನು ಹಾಸ್ಪಿಟಲೆಲ್ಲ ಕೇಳಿದಾಗ ಕಿಚ್ಚ ಸುದೀಪ್ ಸರ್ ಅಂದರೆ ಇಷ್ಟ ಅಂತ ಎಲ್ಲರಿಗೂ ಹೇಳ್ತಾ ಇದ್ದೆ. ಸರಿ ಆಯಿತು ಅಂತ ಅವ್ರನ್ನೂ ಖುಷಿ ಪಡ್ತಿದ್ರು. ಹೌದಾ, ನಿಂಗೆ ಕಿಚ್ಚ ಸುದೀಪ್ ಅಂದರೆ ಅಷ್ಟೇ ಇಷ್ಟ. ಏನು ರಿಕ್ವೆಸ್ಟ್ ಮಾಡ್ತೀರಿ ಸುದೀಪ್ ಸರ್ ಹತ್ರ? ನಾನು ಒಂದ್ಸತಿ ಕರ್ಸ್ಕೊಳ್ಳಿ, ಇಲ್ಲಾಂದರೆ ಅವರೇ ಬರಲಿ ನೋಡೋಕ್ಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೌದು, ಚೆನ್ನಾಗಿರುತ್ತಲ್ಲ ಒಂದ್ಸತಿ ಇಷ್ಟ ಆದವ್ರು ನೋಡಿದ್ರೆ ಇನ್ನೊಂದು ಸ್ವಲ್ಪ ಧೈರ್ಯ ಬರುತ್ತೆ ಅಂತ. ಬಂದರೆ ಚೆನ್ನಾಗಿರುತ್ತೆ. ಮಾಡಬೇಕು ಅಂತ ಮಾಡಬೇಕು ನಾನು ಒಂದ್ಸತಿ. ಇವಾಗ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ, ಬಿಗ್ ಬಾಸ್ ನೋಡ್ತಾ ಇರ್ತೀನಿ. ಎಲ್ಲ ನಮ್ಮ ಅಕ್ಕ ಹೇಳ್ತಾ ಇರ್ತಾಳೆ ನನಗೆ, ಇವಾಗ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ, ಬಿಗ್ ಬಾಸ್ ನೋಡು ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅವ್ಳಿಗೂ ಕಿಚ್ಚ ಸುದೀಪ್ ಸರ್ ಅಂದರೆ ಇಷ್ಟ. ಸಿನಿಮಾಗಳಿಗೆ ಹೋಗ್ತಾ ಇದ್ರಾ ನೀವು? ಹೋಗ್ತಾ ಇದ್ದೆ, ಒಂದ್ಸತಿ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೆ, ಫ್ಯಾಮಿಲಿ ಜೊತೆ. ಆದರೆ ಅಕ್ಕ ಅವ್ರ ಜೊತೆಲ್ಲ ಹೋಗ್ತಿದ್ದೆ. ಕೊನೆಯದಾಗಿ 3 ತಿಂಗಳಾಯಿತು, ಈಗ ಡಿಸ್ಚಾರ್ಜ್ ಆಗಿ ಬಂದಿದ್ದೀರಿ. ನೀವು ಅವತ್ತು ಕೆಲಸಕ್ಕೆ ಹೋಗ್ಬೇಕಾದ್ರೆ ಸ್ಟಡಿಯಾಗಿ ಹೋಗಿದ್ದಂಥವ್ರು, ಇವತ್ತು ಇಬ್ರು ಇಟ್ಕೊಂಡು ಓಡಾಡೋಂಥ ಪರಿಸ್ಥಿತಿ. ಮುಂದೆ ನೀವು ರಿಕವರಿ ಆಗ್ತೀರಿ ಅಂತೇಳಿ ಎಲ್ಲ ಕೂಡ ಬಂದು ಪ್ರವೇಶಿದೆ. ಅಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಹೌದು, ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟರು. ಹಾಸ್ಪಿಟಲಲ್ಲಂತೂ ತುಂಬ ಹೆಲ್ಪ್ ಮಾಡಿದ್ದಾರೆ. ಅಂದರೆ ಯಾರಿಗೂ ಅಷ್ಟೊಂದು ಹೆಲ್ಪ್ ಮಾಡಿ ಪೇಷಂಟ್ ನನಗೆ ಒಂಥರ ಸ್ಪೆಷಲ್ ಈ ಥರ ಟ್ರೀಟ್ ಮಾಡಿಕೊಂಡು ನನಗೆ ಟ್ರೀಟ್ ಮಾಡಿದ್ರು ಹಾಸ್ಪಿಟಲಲ್ಲಿ. ಅಂದರೆ ನಾನು ಹೇಳಿದಂಗೆ ಆಬಾ ಮ್ಯಾಮ್, ಮನಿದೂರ್ ಸರ್ ಆಗಲಿ, ಎಲ್ಲರೂ ಯಾವ ಡಾಕ್ಟರ್ ಬಂದ್ರೂ ಏನು ಪೇನ್ ಇದೆ, ಹಂಗೆ ನಿಂಗೆ ಎಷ್ಟು ಪೇನ್ ಇದೆ ಅಂತ ಕೇಳಿ ಟ್ರೀಟ್ಮೆಂಟ್ ಕೊಡಲಾ ಬೇಡವಾ. ನನಗೆ ಒಂದು ಸತಿ ಬ್ಲಡ್ ಸ್ಯಾಂಪಲ್ ತೊಗೋಬೇಕು ಅಂದ್ರೂ ನಂಗೆ ಆಬಾ ಮ್ಯಾಮೇ ಬರಬೇಕಾಗಿತ್ತು. ಆಬಾ ಮ್ಯಾಮ್ ಕರೀರಿ, ನಂಗೆ ಬ್ಲಡ್ ಸ್ಯಾಂಪಲ್ ಬೇಕು, ಯಾವ ರಕ್ತ ಎಷ್ಟಿದೆ ಅಂತೆಲ್ಲ ಚೆಕ್ ಮಾಡಬೇಕಾದ್ರೂ ಬ್ಲಡ್ ಸ್ಯಾಂಪಲ್ ಬೇಕಾಗಿತ್ತು. ಆ ಬ್ಲಡ್ ಸ್ಯಾಂಪಲ್ ತೆಗಿಯೋಕ್ಕೂ ನಾನು ಬಿಡ್ತಾ ಇರಲಿಲ್ಲ. ನಂಗೆ ಆಬಾ ಮ್ಯಾಮ್ ಬಂದು ಮುಂದೆ ನಿಂತ್ಕೋಬೇಕು, ಆವಾಗಲೇ ನೀವು ಬ್ಲಡ್ ಸ್ಯಾಂಪಲ್ ತೊಗೊಳ್ಳಿ. ಅಷ್ಟೊಂದು ಹಚ್ಕೊಂಬಿಟ್ಟಿದೆ ಆಬಾ ಮ್ಯಾಮ್, ಅಷ್ಟೊಂದು ಸಪೋರ್ಟ್ ಮಾಡಿದ್ರು ಅವರು. ಸರ್ಜರಿ ತುಂಬ ಆದಾಗೆಲ್ಲ ಪಾಪ ತುಂಬ ಸರ್ಜರಿ ಆದಾರೆ, ತುಂಬ ನೋವಿರುತ್ತೆ ಸರ್ಜರಿ. ಅದು ಮಾಡಿದಾಗ ನಮ್ಗೆ ಗೊತ್ತಾಗಲ್ಲ, ಮಾಡಾದ್ಮೇಲೆ ಗೊತ್ತಾಗುತ್ತೆ ಅದು ನೋವು ಹಂಗೆ ಅಂತ. ತುಂಬ ಬೆಡ್ ಮೇಲೆ ಮನಗಿರ್ಬೇಕು, ಯಾವಾಗಲೂ ಒಂದೇ ಇದಲ್ಲಿ ಮನಿಕೊಂಡು ಇರಬೇಕು. ಈ ಕಡೆ ತಿರ್ಗೋಕ್ಕಾಗಲ್ಲ, ಆ ಕಡೆ ತಿರ್ಗೋಕ್ಕಾಗಲ್ಲ. ಆವಾಗ ಸಫರ್ ಮಾಡಿದ್ವಿ. ಒಂದ್ಸತಿ ಈ ಕಡೆ ಕಣ್ಣು ಸರ್ಜರಿ ಆದಾಗ ಒಂದೇ ಸೈಡ್ ಮನಿಕೊಬೇಕು, ಆವಾಗ ನೋವಾಗಿದೆ. ತುಂಬ ಬಾಡಿ ಫುಲ್ ಆಗಿತ್ತಲ್ಲ, ಅವಾಗ ಫುಲ್ ನೋವಾಗ್ತಿತ್ತು. ವಿಲ್ ಪವರ್ ಇಂಪಾರ್ಟೆಂಟು. ಆ ವಿಲ್ ಪವರ್ ನಿಮ್ಗೆ ಬಂದಿದ್ದು ಹೇಗೆ ಅಂತ? ನಮ್ಮ ದೊಡ್ಡಮ್ಮನಿಂದ. ನಮ್ಮ ದೊಡ್ಡಮ್ಮ ಯಾವಾಗಲೂ ಏನೂ ಆಗಲ್ಲ, ಸುಮ್ಮನೆ ಇರು, ನೀನು ಬೇಗ ಬಂದ್ರೇ ತಾನೇ ಶಿಕ್ಷೆ ಕೊಡ್ಸೋಕ್ಕಾಗೋದು, ಹಂಗೆ ಎಲ್ಲ ಅವರೇ ಹೇಳ್ತಾಯಿರೋ. ಅಂದರೆ ICUಯಿಂದ ಅವ್ರು ಊಟ ಮಾಡೋಕ್ಕೂ ಬರೀ 5 ನಿಮಿಷ
ಹೋಗಿ ಹಿಂಗೆ ಬಂದ್ಬಿಡೋರು. ನಾನು ಯಾವಾಗ ನಂಗೆ ಊಟ ಮಾಡಿಸ್ಬೇಕು ಅನ್ನೋ ದೊಡ್ಡಮ್ಮನ ಕರಿ, ಶುಶಿ ಅಂತ ಕರಿತೀನಿ, ಶುಶಿನ್ ಕರಿ ಅಂತಲೇ ಹೇಳ್ತಾ ಇದ್ದೆ. ಯಾವುದೇ ನರ್ಸ್ ಬಂದ್ರೂ ನಾನು ಫಸ್ಟ್ ದೊಡ್ಡಮ್ಮನ ಕರಿತೀನಿ, ಆಮೇಲೆ ನಾನು ಊಟ ಮಾಡ್ತೀನಿ ಅಂತ, ಅವ್ರ ಕೈಲೇ ಊಟ ಮಾಡಿಸ್ಕೊತೀನಿ ಅಂತ ಅವರೇ ಇದ್ದರು. ನಂಗೆ ಆದಾಗ ಯಾವಾಗ ಹೋದ್ನೋ ಅವಾಗಿಂದನೂ ಈಗ ನೆನ್ನೆನೇ ನನ್ನ ಜೊತೆ ಬಂದಿದ್ದು ಅವರು. ಕೆಲವೊಂದು ಆಸಿಡ್ ಅಟ್ಯಾಕ್ ಆಗಿರುವಂಥ ಕೆಲವು ಮಹಿಳೆಯರು ಕೂಡ ಪಾಪ ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಿದ್ರು, ಮತ್ತು ಅವ್ರ ನೋವು ತುಂಬ ಇದೆ. ಶೃಂಗೇರಿಯಲ್ಲಿ ಕೂಡ ಒಂಥರ ಆಗಿತ್ತು, ಈಗಲೂ ಸಫರ್ ಪಡ್ತಾ ಇದ್ದಾರೆ. ಫೈನಲ್ ಒಂದು ಗೌರ್ಮೆಂಟ್ಗೆ ಒಂದು ಅಲರ್ಟ್ ಮೆಸೇಜ್ ಥರ ಹೋಗಬೇಕು, ಈ ಕೇಸ್ಗಳು ಪುನರಾವರ್ತನೆ ಆಗಬಾರ್ದು ಅಂತೇಳಿ. ಹೌದು, ನಮ್ಮ ದೊಡ್ಡಮ್ಮ ಹೇಳ್ದಂಗೆ ಎಷ್ಟೊಂದು ಜನ ಬಂದು ಮೀಟ್ ಮಾಡಿದ್ರು, ನೀನು ನೋಡಬೇಕು ಅಂದರು. ಆದರೆ ICU ಇದ್ದಾಗ ಬಿಡೋಕ್ಕಾಗಲಿಲ್ಲ ಅಂತ ಹೇಳಿದ್ರು. ಅವರು ಹಿಂಗೆಲ್ಲ ಆಗಿದೆ, ನನಗೆ ಟ್ರೀಟ್ಮೆಂಟ್ ತೊಗೊಳಕ್ಕಾಗಲಿಲ್ಲ, ನಾನು ಸಫರ್ ಮಾಡ್ತಾಯಿದ್ದೀನಿ, ಈಗಲೂ ಸಫರ್ ಮಾಡ್ತಾಯಿದ್ದೀನಿ ಅಂತಲೂ ಹೇಳ್ತಾಯಿದ್ರು. ನಾನು ಹೋದಾಗ ನಾನು ಹಾಸ್ಪಿಟಲಲ್ಲಿ ಹೇಳ್ತಿದ್ರು, ಒಬ್ಬರು ಇದ್ದರು, ಅವ್ರಿಗೂ ಆ್ಯಸಿಡ್ ಇದಾಗಿ ಅವರು ಮುಖ ಫುಲ್ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡ್ರು, ಇವಾಗ ಚೆನ್ನಾಗಿದ್ದಾರೆ. ಅಂದರೆ ಪಾಸಿಟಿವ್ ಆಗಿ ನರ್ಸ್ಗಳು ಹೇಳ್ತಾಯಿದ್ರು, ಡಾಕ್ಟರ್ಸ್ ಹೇಳ್ತಾಯಿದ್ರು, ಏನೂ ಆಗಲ್ಲ, ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡ್ರೆ ಚೆನ್ನಾಗಿರ್ತೀಯ ಅಂತ. ಹಂಗೆ ಬೇರೆಯವರೆಲ್ಲ ಬಂದು ನಮ್ಮ ದೊಡ್ಡಮ್ಮನ ಹತ್ರ ಮಾತಾಡ್ತಿದ್ರು ಅಂತೆ. ಗೌರ್ಮೆಂಟ್ ಕಡೆಯಿಂದ ಹೇಳೋದು ಅಂದರೆ ಅದೇ, ಇವಾಗ ಆ್ಯಸಿಡ್ ಸಿಕ್ಕಿದ್ರೆ ತಾನೇ ಈಗ ಆ್ಯಸಿಡ್ ದಾಳಿ ಆಗೋದು. ಆ್ಯಸಿಡ್ ಸಿಗಲಿಲ್ಲ ಅಂದರೆ ಏನಾಗುತ್ತೆ? ಆ್ಯಸಿಡ್ ಸಿಕ್ಕಿದ್ರೂ ಅಕಸ್ಮಾತ್ ಅವ್ರು ಹಾಕಿದ್ರೂ ಅವ್ರಿಗೆಲ್ಲ ಶೂಟೌಟ್ ಪನಿಷ್ಮೆಂಟ್ ಕೊಟ್ಟಾಗ ಅವ್ರಿಗೂ ಭಯ ಬರುತ್ತೆ, ಯಾರೂ ಅವಾಗ ಪರ್ಚೇಸ್ ಮಾಡೋಕ್ಕೆ ಇಷ್ಟಪಡಲ್ಲ ಅಂತ ಹೇಳೋಕ್ಕೆ. ನೀವು ಅಲ್ಲಿ ನಿಮ್ಮ ದೊಡ್ಡಮ್ಮ ಮನೇಲಿ ಅವನಿದ್ದ, ಆ ಟೈಮಲ್ಲಿ ಅವ್ನು ನೋಡೋದು, ಅವನೇನ ನಿಮ್ಮನ್ನು ಮನೆ ಹತ್ರ ಮಾತಾಡಿಸೋದು ಅಂತಂದು ಆಗ ಕಾಲೇಜ್ ಟೈಮಲ್ಲಿ ಏನಾದಿತ್ತಾ? ಇಲ್ಲ ಒಂದೆರಡು ಟೈಮ್ ಮಾತ್ರ ಆ ಥರ ಮಾತಾಡ್ಸಿದ್ದು, ಒಂದು ಅಣ್ಣನೋ ರೀತಿಯಲ್ಲಿ ಮಾತಾಡ್ಸಿದ್ದು? ಅಂದರೆ ದೊಡ್ಡಮ್ಮನ ಮನೇಲಿ ಇದ್ದಾಗ ನಾನು ದೊಡ್ಡಮ್ಮನ ಮನೇಲೇ ಜಾಸ್ತಿ ಓಡಾಡ್ತಾ ಇದ್ದೆ. ಪಕ್ಕನೇ ಮನೆ ಇರೋದು, ಕೆಳಗಡೆಯಿಂದ ಬರೋದು, ಅವಾಗ ನೋಡಿರ್ತಾರೆ ಅನಿಸುತ್ತೆ. ಆವಾಗ ಫಾಲೋ ಮಾಡ್ಕೊಂಬಂದಾಗ ಕೇಳಿದರು, ಹಂಗೆ ಮದುವೆ ಮಾಡ್ಕೊತೀಯ ಅಂತ. ಆವಾಗ ನಾನು ದೊಡ್ಡಮ್ಮಗೂ ಮತ್ತು ನಮ್ಮ ಮಮ್ಮಿಗೆ ಎಲ್ಲರಿಗೂ ಹೇಳಿದ್ದೆ. ನಾನು ಅವನೆಲ್ಲ ಬಿಹೇವಿಯರ್ ಹೇಗಿತ್ತಮ್ಮ ಏರಿಯಾದಲ್ಲಿ, ಅವನು ಓಡಾಟ ನೀವು ನೋಡಿರೋ ಪ್ರಕಾರ? ನಾನು ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ ಸರ್. ಅವ್ರ ಫ್ಯಾಮಿಲಿಯವ್ರು ಎಷ್ಟು ಜನ ಇದ್ದಾರೆ ಅಂತಲೂ ನನಗೆ ಗೊತ್ತಿಲ್ಲ, ಅದು ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ ನನಗೆ. ಪೊಲೀಸರು ನಿಮ್ಗೆ ಧೈರ್ಯ ಹೆಂಗೆ ಕೊಟ್ಟರು? ನಮ್ಮ ಬಂದು ನಿಮ್ಮನ್ನು ಮಾತಾಡಿಸಿದ್ದು ಪೊಲೀಸರು? ಕಾಮಾಕ್ಷಿಪಳ್ಳಿ ಪೊಲೀಸರು, ಪ್ರಶಾಂತ್ ಸರ್, ರೆಡ್ಡಿ ಸರು, ಮತ್ತು ಒಂದಿನ ಬ್ಲಡ್ ಬೇಕಾಗಿತ್ತು, ಎಲ್ಲರೂ 10 ಮೆಂಬರ್ಸ್ ಬಂದು ಪೊಲೀಸರು ಎಲ್ಲ ಬ್ಲಡ್ ಕೊಟ್ಟರು. ರೆಡ್ಡಿ ಸರ್ ನಮ್ಮ ದೊಡ್ಡಮ್ಮ ICU ಒಳಗಡೆ ಬರಬೇಕು ಅಂತ ಅವರೇನೆ ಪರ್ಮಿಷನ್ ತೊಗೊಂಡು ಅವರೇ ಮಾತಾಡಿ ಎಲ್ಲ ಇದು ಮಾಡಿದ್ರು. ಬರುವಾಗೆಲ್ಲ ಫ್ರೂಟ್ಸ್ ತೊಗೊಬರ್ತಾಯಿದ್ರು, ಚೆನ್ನಾಗಿ ತಿನ್ನಬೇಕು ಅಂತ ಎಲ್ಲ ಮಾಡಿ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ. ಪ್ರಶಾಂತ್ ಸರು ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ. ಇನ್ನೇ ಹೋಗ್ಬೇಕು ಅಂತ ಇದೆ, ಯಾರೂ ಇರಲಿಲ್ಲ, ಅದಕ್ಕೆ ಮನೆಗೆ ಹೋಗಿ. ಹೌದು, ಅದೇ ಪೊಲೀಸರು ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ. ಯಾರೂ ಅಷ್ಟೊಂದು ಜನ ಪೊಲೀಸರು ಯಾರೂ ಹಚ್ಕೊಳ್ಳಲ್ಲ ಒಬ್ರನ್ನ, ಅಂದರೆ ಹಿಂಗೆ ಅಕ್ಕ ತಂಗಿ ಥರ ನೋಡ್ಕೊಂಡಿದ್ದಾರೆ. ಪ್ರಶಾಂತ್ ಸರ್ ಆಗಲಿ ಅವ್ರು ಬಂದಾಗ ಮಾತಾಡ್ಸ್ತಾಯಿದ್ರು, ಚೆನ್ನಾಗಾಗ್ತೆ ಅಂತ. ರೆಡ್ಡಿ ಸರು ಮತ್ತು ಬೇರೆ ಪೊಲೀಸರು ಎಲ್ಲರೂ ಬಂದಿದ್ರು, ಬ್ಲಡ್ ಕೊಟ್ಟಾಗ ಬಂದ್ಬಿಟ್ಟು ಮಾತಾಡಿಸ್ತಾಯಿದ್ರು ನನ್ನ. ಲಾಸ್ಟ್ ಕ್ವಶನ್ ಅಮ್ಮ, ಹೀಗೆ ನಿಮ್ಮ ಲಾಸ್ಟು ಈ ಹೆಣ್ಮಕ್ಳಿಗೆ ಬೇಡ ಅನ್ನೋದು? ಯಾರಿಗೂ ಆಗಬಾರ್ದು. ಆ್ಯಸಿಡ್ ಯಾರಿಗೂ ಸಿಕ್ಕಲಿಲ್ಲ ಅಂದರೆ ಯಾರಿಗೂ ಏನೂ ಆಗೋದಿಲ್ಲ. ಅದಕ್ಕೆ ಅದನ್ನ ಬ್ಯಾನ್ ಮಾಡಿದ್ರೆ ನಮಗೂ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೌದು, ಆ್ಯಸಿಡ್ ಹಾಕಿ ನನ್ನ ಮುಂದೆನೇ ಹ್ಯಾಂಗ್ ಮಾಡಬೇಕು, ಸಫರ್ ಮಾಡ್ಕೊಂಡು ಹ್ಯಾಂಗ್ ಮಾಡ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಆಸೆ. ಗೊತ್ತಾಗಲಿ ಒಂದಿನ, ಒಂದ್ಸತಿ ಹೆಂಗಿರುತ್ತೆ ಆ್ಯಸಿಡ್ ಹಾಕಿದ್ರೆ ಅಂತ, ಹೆಂಗಿರುತ್ತೆ ಅಂತ ಅವ್ರಿಗೂ ಗೊತ್ತಾಗ್ಬಿಟ್ಟು ಹ್ಯಾಂಗ್ ಮಾಡ್ಕೊಂಡು ಸಾಯಲ್ಲಿ ಬಿಟ್ಟು. ಎಸ್, ಇದಿಷ್ಟು ಸಂತ್ರಸ್ತ ಯುವತಿಯ ಮಾತು. ನನ್ನ ಮುಂದೆ ಆತನಿಗೆ ಆ್ಯಸಿಡ್ ಹಾಕಬೇಕು, ಹ್ಯಾಂಗ್ ಮಾಡಬೇಕು, ಸರ್ಕಾರ ಒಂದು ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು, ಜೊತೆಗೆ ಎಲ್ಲೂ ಕೂಡ ಆಸಿಡ್ ಸಿಗಬಾರ್ದು, ನನಗೆ ಬಂದಂತಹ ಒಂದು ನೋವು ಪರಿಸ್ಥಿತಿ ಯಾವ ಹೆಣ್ಮಕ್ಳು ಕೂಡ ಬರಬಾರ್ದು ಅನ್ನೋದು ಆ ಯುವತಿಯ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ವರ ಜೊತೆ ಗಂಗಾಧರ್ ವಕ್ತ, ನ್ಯೂಸ್ 18 ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಏಪ್ರಿಲ್ 28ನೇ ತಾರೀಕು ಆಸಿಡ್ ದಾಳಿಗೆ ಒಳಗಾದಂತ ಸಂತ್ರಸ್ತ ಯುವತಿ ನ್ಯೂಸ್ 18 ಜೊತೆ ಅವತ್ತೇನಾಯಿತು, ಆಸಿಡ್ನಾಗ ಯಾರು ಅನ್ನೋದ್ರ ಬಗ್ಗೆ ಎಳೆಯಾಗಿ ಮಾಹಿತಿಯನ್ನ ಕೊಡ್ತಾ ಇದ್ರು. ಜೊತೆಗೆ ಆಕೆ ಒಂದು ಸಂಕಲ್ಪನೂ ಮಾಡಿದ್ರು, ನಾನು ಆದಷ್ಟು ಬೇಗ ಹುಷಾರಾಗ್ತೀನಿ, ಎಲ್ಲರೂ ಭರವಸೆ ಕೊಟ್ಟಿದ್ದಾರೆ, ನನಗೀಗ ಧೈರ್ಯ ಬಂದಿದೆ, ಸಂಘಟನೆಗಳು ಮತ್ತೆ ಪೊಲೀಸರು ಎಸ್ಪೆಷಲಿ ಅವ್ರ ದೊಡ್ಡಮ್ಮನ ಬಗ್ಗೆ ಅವರು ರಿಪೀಟೆಡ್ಲಿ ಹೇಳ್ತಾ ಇದ್ರು, ಅವ್ರು ಧೈರ್ಯ ಕೊಡ್ತಾ ಇದ್ರು ನನಗೆ, ಅವ್ರ ಮುಂದೆ ಬಂದು ನಿಂತ್ರೇನೆ ನಾನು ಇಂಜೆಕ್ಷನ್ ಹಾಕಿಸ್ಕೊಳ್ತಾ ಇದ್ದಿದ್ದು ಅಥವಾ ಮಾತ್ರೆ ತಗೊಳ್ತಾ ಇದ್ದಿದ್ದು. ಸೊ ಈ ಥರದೆಲ್ಲ ಅವ್ರು ಹೇಳ್ತಾ ಇದ್ರು. ಆಸಿಡ್ ಕುರಿತಂತೆ ಹೊಸ ರೂಲ್ಸ್ ಮಾಡಬೇಕು, ಹೊಸ ರೂಲ್ಸ್ ಬರಬೇಕು, ಆಸಿಡ್ ಮಾರ್ಕೆಟಲ್ಲಿ ಈಸಿಯಾಗಿ ಸಿಗಬಾರ್ದು, ಹಾಗಿದ್ರೆ ಮಾತ್ರ ಇಂಥ ಘಟನೆಗಳನ್ನ ತಡೆಯೋದಕ್ಕೆ ಸಾಧ್ಯ ಅಂತ ಆಕೆ ಆಗ್ರಹವನ್ನ ಮಾಡ್ತಾ ಇದ್ರು. ಈಗ ಯುವತಿಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಬೇಕಾಗಿದೆ,
ಮೊದಲಿನ ತರಾನೇ ನೀನ್ ಆಗ್ತೀಯ ಅಂತ ಡಾಕ್ಟರ್ಸ್ ಕೂಡ ಒಂದು ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ಆ ಧೈರ್ಯದಲ್ಲಿ ಆ ಯುವತಿ ಈಗ ಇದ್ದಾರೆ. ಆಸ್ಪತ್ರೆಯಿಂದ ಯುವತಿ ಡಿಸ್ಚಾರ್ಜ್ ಆಗಿದ್ದಾರೆ. ಈಗಲೂ ತನಗೆ ನೋವಾಗುತ್ತೆ. ಒಂದು ಸಣ್ಣ ಸುಟ್ಟ ಗಾಯ ಆದ್ರೇನೆ ಎಷ್ಟು ನೋವಾಗುತ್ತೆ, ಉರಿಯುತ್ತೆ ಅಂತದ್ರಲ್ಲಿ ಆಸಿಡ್ ದಾಳಿಗೆ ಒಳಗಾಗಿರೋದು ಈಗಲೂ ತನಗೆ ನೋವಾಗ್ತಿದೆ ಅಂತ ಆಕೆ ಹೇಳ್ಕೊಂಡಿದ್ದಾರೆ. ಸಂತ್ರಸ್ತ ಯುವತಿಯ ದೊಡ್ಡಮ್ಮ ಸುಶೀಲಮ್ಮ ಅನ್ನೋರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಮ್ಮ ನಮಸ್ತೆ. ನಮಸ್ಕಾರ ಮೇಡಮ್. ಈಗ ನಿಮ್ ಮಗಳು ಪದೇ ಪದೇ ಮಾತಾಡ್ತಾ ನನ್ ದೊಡ್ಡಮ್ಮ ಇದ್ದಿದ್ದಕ್ಕೆ ನನಗ್ ಧೈರ್ಯ ಇರೋದು, ನನ್ ದೊಡ್ಡಮ್ಮ ನನ್ ಕಣ್ಮುಂದೆ ಇರಬೇಕು, ಅವರೇ ಧೈರ್ಯ ತುಂಬ್ತಾ ಇದ್ದಿದ್ದು ಅಂತ ನಿಮ್ಮ ಹೆಸರನ್ನ ಪದೇ ಪದೇ ಮೆನ್ಷನ್ ಮಾಡ್ತಾ ಇದ್ರು. ಆ ಆಸಿಡ್ ದಾಳಿ ಒಳಗಾದ್ಮೇಲೆ ನೀವ್ ಅನುಭವಿಸಿದ ನೋವಿದೆಯಲ್ಲ, ಅಂದ್ರೆ ಆಕೆಯನ್ನ ಸಂತೈಸೋದೇ ದೊಡ್ಡ ಕಷ್ಟ ಆಗ್ಬಿಡುತ್ತೆ. ಈಗ ನಮ್ಮ ಮುಖದಲ್ಲಿ ಒಂದ್ ಸಣ್ಣ ಮೊಡವೆ ಅಥವಾ ಏನೋ ಒಂದ್ ಸ್ವಲ್ಪ ಗಾಯ ಆದ್ರೆ ನಮ್ಗ್ ಮಿರರ್ ಅಲ್ಲಿ ನೋಡ್ಕೊಂಡಾಗ ಯಾವಾಗಪ್ಪ ಇದು ವಾಸಿ ಆಗುತ್ತೆ ಅಂತ ನಾವ್ ಅನ್ಕೊಳ್ತೀವಿ. ಹೌದು ಮೇಡಮ್. ಸೊ ನೀವೇ ಹೆಂಗ್ ಮ್ಯಾನೇಜ್ ಮಾಡಿದ್ರಿ ಆ ಸಿಚುವೇಶನ್ ಅನ್ನ? ಹೆಂಗೆ ಅಂದ್ರೆ ಮೇಡಮ್, ಆ ಸಂದರ್ಭದಲ್ಲಿ ನಾವು ಏನಾರ ಧೈರ್ಯ ಗೆಟ್ರೆ ಅವರು ಮತ್ತೆ ಧೈರ್ಯ ಗೆಟ್ಬಿಡ್ತಾರೆ. ಹೌದು, ಧೈರ್ಯ ಇರಲ್ಲ ಅವ್ರಿಗೆ. ನಾವು ಧೈರ್ಯವಾಗಿದ್ರೆ ಮಾತ್ರ ಸಾಧ್ಯ, ಇಲ್ಲ ಅಂದ್ರೆ ಕರ್ಕೊಂಬರಕ್ ಆಗಲ್ಲ ಮೇಡಮ್. ಹೌದು, ಇದು ಸಾಧಾರಣ ವಿಷಯ ಅಲ್ಲ. ಆಸಿಡ್ ಅನ್ನೋದು ತುಂಬಾನೇ ಕಠಿಣವಾಗಿತ್ತು ಶಿಕ್ಷೆ. ಅದನ್ನ ನೋಡಿದಾಗ ನಾವು ಅವ್ರನ್ನ ನೋಡ್ಕೊಳ್ಳೋಂಥವ್ರು ನಮ್ ಫೇಸ್ ಅಲ್ಲಿ ಯಾವುದೇ ರೀತಿಯ ಭಯ ಆಗ್ಲಿ, ಯಾವುದೇ ರೀತಿಯ ಒಂಥರ ನೋವು ಅವೆಲ್ಲ ಅವ್ರ ಹತ್ರ ಎಕ್ಸ್ಪ್ರೆಷನ್ ಮಾಡಬಾರ್ದು. ಹೌದು, ಅವ್ರ ಮುಂದೆ ಎಷ್ಟೇ ನೋವಿದ್ರೂನು ನಮ್ಮಲ್ಲಿ ಇರ್ಬೇಕು. ನಾವು ಅವ್ರಿಗೆ ಧೈರ್ಯವಾಗಿ ಅವ್ರ ಮೆಡಿಸಿನ್ ಈ ಜೊತೆಗೆ ಧೈರ್ಯ ಕೊಡ್ತಾ ಇರ್ಬೇಕು. ಜೊತೆಗೆ ಏನಾದ್ರೂ ಒಂದು ತಿನ್ನೋದಕ್ಕೆ ಹೊಟ್ಟೆಗೆ ಕೊಡೋದಕ್ಕೆ ನಾವು ಟ್ರೈ ಮಾಡ್ತಾ ಇರ್ಬೇಕು. ಆವಾಗ ಮಾತ್ರ ಮೆಡಿಸಿನ್ ಫಲಿಸುತ್ತೆ. ನಾನು ಸಣ್ಣ ಸಣ್ಣ ಕಥೆಗಳನ್ನ ಹೇಳುದು, ಯಾಕಂದ್ರೆ ಅಷ್ಟು ನೋವೆಲ್ಲೂ ರಾಮಂದು, ಸೀತೆದು, ದುರ್ಯೋಧನಂದು, ಕರ್ಣಂದು ಎಲ್ಲ ಕಥೆಗಳನ್ನು ಕೂಡ ಅವ್ಳಿಗೆ ಹೇಳ್ತಾ ಇದ್ದೆ. ಕೃಷ್ಣಂದು ಈ ತರ ಆಮೇಲೆ ಸಿದ್ದಪ್ಪಾಜಿ ಕತೆ, ದೇವ್ರದ್ದು, ಮಹದೇಶ್ವರಂದು, ಈ ತರ ಒಂದೊಂದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದು ಅವಳ ಹತ್ರ ಕುತ್ಕೊಂಡು ಚೇರ್ ಹಾಕೊಂಡು. ಆವಾಗ ನೋವನ್ನ ಒಂದ್ ಸ್ವಲ್ಪ ಮರೆಯೋ ತರ. ಮತ್ತೆ ದೇವ್ರ ಹಾಡ್ಗಳನ್ನ ಅವಳ ಹತ್ರ ಎಕ್ಸ್ಪ್ರೆಷನ್ ಮಾಡುದು, ಹೇಳೋದು ದೇವ್ರ ಹಾಡ್ಗಳನ್ನ. ನೀನ್ ಹೇಳು ಅವಾಗ ನೋವು ಕಮ್ಮಿ ಆಗುತ್ತೆ. ಈ ತರ ಎಲ್ಲ ಅವಳಿಗೆ ಮನ್ಸಲ್ಲಿ ಹೇಳ್ತಾ ಹೋಗೋದು, ಆ ತರ ಮಾಡೋದು. ಮತ್ತೆ ನಾವು ಧೈರ್ಯ ಹೇಳ್ತಾ ಇರ್ಬೇಕು ಮೇಡಮ್, ಏನಾಗಲ್ಲ, ಬರೀ ನಿನ್ಗೆ ಆಗಿರೋದು ಗಾಯ ಮಾತ್ರ, ಇನ್ನು ಒಳಗಡೆ ಯಾವುದೇ ಕಾಯಿಲೆ ಇಲ್ಲ. ಒಳಗಡೆ ಕಾಯಿಲೆ ಇದ್ರೆ ಮಾತ್ರ ಪ್ರಾಬ್ಲಮ್ ಆಗೋದು. ಮೇಲ್ಗಡೆ ಗಾಯ ಇರೋದು, ಗಾಯ ಆಗಿರೋದು ಅದು ವಾಸಿ ಆಗುತ್ತೆ. ಮೆಡಿಸಿನ್ ಹಾಕಿದ್ರೆ ವಾಸಿ ಆಗುತ್ತೆ. ಇಲ್ಲ ಕಿಡ್ನಿ ಹೋಗಿಲ್ಲ, ಹಾರ್ಟ್ ಹೋಗಿಲ್ಲ, ಏನಿಲ್ಲ. ಇವಾಗ ಹಾರ್ಟ್ ಹೋಗಿರೋರೆಲ್ಲ ಹಾರ್ಟ್ ತೆಗ್ದಾಕ್ಬಿಟ್ಟು ಬೇರೆ ಹಾರ್ಟ್ ನ ಜೋಡಿಸ್ತಾರೆ. ಅಂತದ್ರಲ್ಲಿ ಈ ಗಾಯ ವಾಸಿ ಆಗಲ್ವಾ? ಆಗುತ್ತೆ. ಏನಕ್ಕೆ ಎದ್ರಕೋತೀಯ? ಗಾಯಕ್ಕೆ ಏನಕ್ಕೆ ಎದ್ರಕೋತೀಯ? ಆಸಿಡ್ ಸುಟ್ಟೋಗಿದೆ ಅಂತ ಅವ್ರ ಹತ್ರ ಮಾತಾಡ್ಬಾರ್ದು. ಬರೀ ಗಾಯ ಆಗಿದೆ ಅಷ್ಟೇ, ನಿಮ್ಗೆ ಸ್ಕಿನ್ ಮೇಲೆ ಗಾಯ ಆಗಿದೆ, ಅದು ವಾಸಿ ಆಗುತ್ತೆ. ಮೆಡಿಸಿನ್ ಕೊಟ್ಟರೆ ವಾಸಿ ಆಗುತ್ತೆ. ಈಗ ಎಷ್ಟೇ ನೀವು ಧೈರ್ಯ ತುಂಬಿದ್ರುನು ಸೊ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಒಂದ್ಸತಿ ನನ್ ಮುಖ ನಾನ್ ನೋಡ್ಕೊಳ್ಬೇಕು ಅಂತ ಆಕೆಗೂ ಅನ್ಸಿರುತ್ತೆ, ಇಲ್ಲ ಅಂತಲ್ಲ. ಆ ಮಿರರ್ ಕೇಳೋದು ಅಥವಾ ಮಿರರ್ ಅಲ್ಲಿ ಅವ್ರ ಮುಖನ್ ಫಸ್ಟ್ ಟೈಮ್ ನೋಡ್ಕೊಂಡಾಗ ಆ ಎಕ್ಸ್ಪ್ರೆಷನ್ ಹೆಂಗಿತ್ತು? ಏನ್ ಹೇಳಿದ್ರು ಅವರು? ಅವರು ಮೇಡಮ್ ಇದು ಮೊಬೈಲ್ ಕೇಳಿದ್ರು, ನನ್ ಮುಖ ಹೆಂಗಿದೆ ನಾನು ಮೂಗೆಲ್ಲ ತೋರಿಸ್ತಾ ಇದ್ದೆ, ಬಾಯಿ ತೋರಿಸ್ತಾ ಇದ್ದೆ, ಎಲ್ಲ ಹಂಗೆ ಇದೆ, ಚೆನ್ನಾಗದೆ. ಸೈಡ್ ಅಲ್ಲಿ ಒಂದ್ ಸ್ವಲ್ಪ ಇದಾಗದೆ, ಏನು ಆಗಲ್ಲಪ್ಪ ಅದು. ಇವಾಗ ಫಿಲಂ ಆಕ್ಟರ್ಗಳನ್ನೇನೆ ಮೂಗೆಲ್ಲ ತೆಗ್ಸಾಕಿ ಮೂಗು ಪ್ಲಾಸ್ಟಿಕ್ ಸರ್ಜರಿಗಳು ಮಾಡ್ಕೊಂಡಿಲ್ವಾ, ಗೊತ್ತಾಗುತ್ತಾ? ಮತ್ತೆ ಶಶಿಕುಮಾರ್ ಅವ್ರನ್ನ ಹೇಳಿದೆ ಎಕ್ಸಾಂಪಲ್, ಶ್ರೀದೇವ್ ಅವ್ರನ್ನ ಹೇಳಿದೆ. ಈ ತರ ಒಬ್ಬೊಬ್ರನ್ನ ಎಕ್ಸ್ಪ್ರೆಷನ್ ಮಾಡಿ ಹೇಳೋದು ಅವಳಿಗೆ. ಅವಾಗ ಹಿಂಗೆ ಆಗ್ಬೋದು ನನ್ಗುನು ಅಂತ ಅವಳ ಭಾವನೆಯಲ್ಲಿ ಬರುತ್ತೆ. ಆ ತರ ಎಲ್ಲ ನೋಡಿ ಇವಾಗೆಲ್ಲ ಫಿಲಂ ಆಕ್ಟರ್ಗಳೆಲ್ಲ ಹಿಂಗ್ ಮಾಡ್ಕೋತಾರೆ, ಹಂಗ್ ಮಾಡ್ಕೋತಾರೆ. ಆ ತರ ನಾವು ಮಾಡೋಣ. ಜನಗಳಿದ್ದಾರೆ ನಮ್ ಜೊತೆನಲ್ಲಿ, ಇಡೀ ಕರ್ನಾಟಕ ನಿನ್ಗೋಸ್ಕರ ಕೈ ಮುಗಿತಾದೆ, ಹೆಲ್ಪ್ ಮಾಡ್ತಾವ್ರೆ. ಎಲ್ಲಾರು ಮಾಡ್ತಾವ್ರೆ ಅಂತ ಎಲ್ಲ ನಾನು ತೋರ್ಸೋದು ಅವಳಿಗೆ. ಆ ತರ ಎಲ್ಲ ಹೇಳ್ತಾ ಇದ್ದೆ. ಎದ್ರು ಬೇಡ, ಎದ್ರದಷ್ಟು ನೀನು ಕುಗ್ಗೋಗ್ತೀಯ. ನಾವ್ ಏನೇ ಮೆಡಿಸಿನ್ ಕೊಟ್ರು, ಡಾಕ್ಟರ್ ಏನೇ ಮೆಡಿಸಿನ್ ಕೊಟ್ರು ಆಗಲ್ಲ ಅಂತ ಈ ತರ ಅವಳಿಗೆ ಹೇಳ್ತಾ ಇದ್ದೇನೆ. ಮತ್ತೆ ನಮ್ಗೆ ಡಾಕ್ಟರ್ ಹೇಳ್ತಾ ಇದ್ರು, ನೀವು ಧೈರ್ಯವಾಗಿರ್ಬೇಕು, ಅವಾಗ ಮಾತ್ರ ಅವಳಿಗೆ ಧೈರ್ಯ ಹೇಳಕ್ ಸಾಧ್ಯ ಅಂತ. ಕರೆಕ್ಟ್. ಆ ಸಂದರ್ಭದಲ್ಲಿ ನೀವು ಕುಗ್ಗೋಗಿದ್ಯಾ? ನೀವಂದ್ರಿ ಏನೇ ನೋವಿದ್ರು ಕಷ್ಟ ಇದ್ರು ಆಕೆ ಮುಂದೆ ನಾವು ತೋರಿಸ್ಕೊಂತಿರ್ಲಿಲ್ಲ. ಬಹುಶಃ ಇದೊಂದು ದೊಡ್ಡ ಮೆಡಿಸಿನ್ ನೀವು ಆಕೆ ಕೊಟ್ಟಿರೋದು. ಆಕೆ ಇಷ್ಟು ಬೇಗ ರಿಕವರ್ ಆಗಕ್ಕೆ ಕಾರಣನೂ ಅದೇ. ಎಸ್ಪೆಷಲಿ ನೀವು ನಿಮ್ಗಾಗಿ ನೋವನ್ನ ನೀವ್ ಹೆಂಗ್ ಎಕ್ಸ್ಪ್ರೆಸ್ ಮಾಡ್ತಿದ್ರಮ್ಮ? ಹೆಂಗ್ ಹೊರಗಡೆ ಹಾಕ್ತಿದ್ರಿ? ಆಕೆ ಮುಂದೆ ತೋರ್ಸಂಗಿಲ್ಲ. ನಾನು ಆಚೆ ಕಡೆ ನಂಗಾಗಿದ್ ನೋವನ್ನ ನಾನು ಇದ್ ಮಾಡ್ಕೊಂಡು ಮಕ ತೊಳ್ಕೊಂಡು ಒಳಗಡೆ ಹೊಟ್ಟೆಗ್ತಾ ಇದ್ದೆ.
ಮಗಕ್ ನೀರ್ ಹಾಕೊಂಡ್ಬಿಡ್ತಾ ಇದ್ದೆ. ಆಮೇಲೆ ಅವಳ ಹತ್ರ ಹೋಗ್ಬಿಟ್ಟು ಊಟ ಮಾಡಕ್ ಹೋಗಿದ್ದೆ, ಏನೋ ಒಂದ್ ಹೇಳ್ಬಿಡ್ತಾ ಇದ್ದೆ, ಹ್ಮ್ ವಾಶ್ರೂಮ್ಗೆ ಹೋಗಿದ್ದೆ ಆ ತರ ಹೇಳ್ತಾ ಇದ್ದೆ. ಹ್ಮ್ ಎಲ್ಲೋಗಿದ್ದೆ ಅಂತ ಕೇಳೋಳು. ಹ್ಮ್ ವಾಶ್ರೂಮ್ಗೆ ಹೋಗಿದ್ನಪ್ಪ, ಇಲ್ಲ ಒಂದ್ ಸ್ವಲ್ಪ ಟಿಫನ್ ಮಾಡ್ಕೊ ಬರಕ್ ಹೋಗಿದ್ದೆ, ಏನಾರ ಒಂದ್ ಹೇಳ್ತಾ ಇದ್ದೆ. ಹ್ಮ್ 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 ಈಗ ಅವ್ರ ಮಾತುಗಳನ್ನ ನಾವು ಕೇಳಿಸ್ಕೊಂತಾ ಇದ್ವಿ. ಆತ್ಮವಿಶ್ವಾಸದಲ್ಲಿದ್ದಾರೆ, ಆದ್ರೆ ನೋವು ಈಗ್ಲೂ ಆಗ್ತಿದೆ ಅಂತ ಹೇಳ್ತಾರೆ. ಇದೆ ನೋವಿದೆ ಮೇಡಮ್. ಹೌದು, ನೋವಿದೆ. ಬಟ್ ಇವಾಗ ಡಾಕ್ಟರ್ಸ್ ಏನ್ ಹೇಳಿದ್ದಾರೆ, ಈಗ ಪ್ಲಾಸ್ಟಿಕ್ ಸರ್ಜರಿ ಆ ಪ್ರೊಸೀಜರ್ ಎಲ್ಲ ಇನ್ನು ಎಷ್ಟು ದಿನ ಬೇಕಾಗ್ಬೋದು, ಎಷ್ಟು ತಿಂಗಳು ಬೇಕಾಗ್ಬೋದು ಅಂತ ಹೇಳಿದ್ದಾರೆ? ಮೇಡಮ್ ಟೈಮ್ ಹಿಡಿತದೆ ಮೇಡಮ್, ಹೇಳೋರು ಅವ್ರದ್ದು ಏನ್ ಬೇಗ ಆಗುವಂತದಲ್ಲ, ಟೈಮ್ ತಗೊಳತ್ತೆ ಅಂತ ಹೇಳೋರೆ ಮೇಡಮ್. ನಿಧಾನಕ್ಕೆ ಕ್ಯೂರ್ ಮಾಡ್ಕೋಬೇಕು, ನಿಧಾನ ಆಗುತ್ತೆ ಅಂತ ಹೇಳವ್ರೆ. ಆಗ ಮೇಡಮ್ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು, ಅನಿರುದ್ಧ ಸರ್ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು, ಸೆಂಜನ್ ಓವರ್ ಆಲ್ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡ್ರು. ಕರೆಕ್ಟ್. ನಮಗೂ ಇನ್ಫ್ಯಾಕ್ಟ್ ಸುಶೀಲಾ ಅವರೇ ಹೊಟ್ಟೆ ಉರ್ದೋಯ್ತು. ಆಕೆ ಫೋಟೋ ನೋಡಿದ್ವಿ ನಾವು, ಈ ತರ ಆಸಿಡ್ ದಾಳಿ ಆಗಿದೆ ಅಂತ ಒರಿಜಿನಲ್ ಫೋಟೋ ನೋಡಿದ್ವಲ್ಲ, ಎಷ್ಟು ಮುದ್ದಾಗಿದ್ದಾಳೆ ಈ ಹುಡುಗಿ ಮೇಲೆ ಆತ ಅಟ್ಯಾಕ್ ಮಾಡ್ಬಿಟ್ನಲ್ಲಪ್ಪ, ಎಂತ ಕ್ರೂರ ಮನಸ್ಸಿರ್ಬೋದು, ಆತ ಎಂತ ಕ್ರೂರಿಯ ಇರ್ಬಹುದು ಅಂತ ಅನಿಸ್ಬಿಡ್ತು ಅವತ್ತು ನಾವು ನೋಡಿದಾಗ. ಹೌದು ಮೇಡಮ್, ಅಂದ್ರೆ ಅವನು ಒಳಗಡೆ ಕ್ರೂರಿತನ ಯಾರಿಗೂ ಗೊತ್ತಾಗ್ಲಿಲ್ಲ ಮೇಡಮ್. ನೀವು ಮಾತಾಡಿದ್ರಾ ಆತನ ಹತ್ರ ಯಾವತ್ತಾದ್ರೂ ಮುಂಚೆ? ನಮ್ಮನೇಲೆ ಬಾಡಿಗೆಗಿದ್ದ ಫಸ್ಟ್ ಮೇಡಮ್. ಅವನು ಅಪ್ಪ ಅಮ್ಮ ಅವನು 3 ಜನ ಬಾಡಿಗೆಗಿದ್ರು. ಫಸ್ಟ್ ಟೈಮ್ ಒಂಥರ ಹೇಳಿದಾಗೇನೆ ಅವು ವಾರ್ನ್ ಮಾಡಿ, ನಾವು ಮಾಡಲ್ಲಪ್ಪ, ನಿನ್ ಏಜ್ಗೂ ಅವಳ ಏಜ್ಗೂ ಡಿಫ್ರೆಂಟ್ ಇದೆ, ನಿನ್ ಕ್ಯಾಸ್ಟ್ ಬೇರೆ ನಮ್ ಕ್ಯಾಸ್ಟ್ ಬೇರೆ ಅಂತ ನಾವು ಖಂಡಿತವಾಗಿ ಹೇಳಿದೀವಿ. ನಾವ್ ಮಾಡಲ್ಲ ಅಂತ ಹೇಳಿದೀವಿ ನಾವು. ಆದ್ರೂನು ಅವನು ಇವಳು ಕೂಡ ಅವಳ ಜೊತೆ ಮಾತಾಡೋದು ಅದು ಇದು ಏನೂ ಇಲ್ಲ, ಅವನೇನು ಮಾತಾಡ್ತಾನು ಇರ್ಲಿಲ್ಲ. ನಮ್ ಭಯನೂ ಇತ್ತು ಆ ಬಡಿ ಮಗನ್ಗೆ. ಕೊನೆಗೆ ಒಳಗೊಳಗೇನೆ ಇವನು ಸ್ಕೆಚ್ ಹಾಕೊಂಡ್ ಮಾಡ್ಬಿಟ್ಟ ಮೇಡಮ್. ಅನಿಸ್ತಾ ಇತ್ತ ಅವ್ನ ಬಿಹೇವಿಯರ್ ಅಥವಾ ನಿಮ್ಮ ಮುಂದೆಲ್ಲ ನಾರ್ಮಲ್ ಆಗಿರ್ತಾ ಇದ್ನ? ನಾರ್ಮಲ್ ಆಗಿರ್ತಾ ಇದ್ದ ಮೇಡಮ್. ಏನ್ ಸೈಕೋ ಅಲ್ಲ ಪೈಕೋ ಅಲ್ಲ, ಅವನು ನಾವ್ ಅನ್ಕೊಂಡು ಅವ್ನ್ ಮಾಡ್ಬೇಕಷ್ಟೇ. ನಾವು ಸೈಕೋ ಅನ್ಬಿಟ್ಟು ಬೇರೆ ಏನಾರು ಹೊಟ್ಟೆಗೆ ಏನಾರು ಬೇರೆ ತಿಂತಾ ಇದ್ದೆ ಮೇಡಮ್. ಏನಿಲ್ವಲ್ಲ, ಜ್ಞಾನ ಇತ್ತಲ್ವಾ ಅವನ್ಗೆ. ಆ ಬಡ್ಡಿ ಮಗನ್ಗೆ ದುರಾಂಕಾರದಿಂದ ಮಾಡ್ದ ಅಷ್ಟೇ. ಅವನ್ಗೆ ಸೈಕೋ ಅಂತ ನಾವು ಅನ್ಕೋಬಾರ್ದು ಅವನ್ಗೆ. ಆತನಿಗೆ ಸೂಕ್ತ ರೀತಿಯಲ್ಲಿ ಕಾನೂನು ಪ್ರಕಾರ ಶಿಕ್ಷೆ ಆಗ್ಬೇಕು, ಕಠಿಣ ಶಿಕ್ಷೆ ಆಗ್ಬೇಕು ಅನ್ನೋದು ನಿಮ್ಮೆಲ್ಲರೂ ಆಗ್ರಹ. ಆಗ್ಲಿ ಅಂತ ನಾವು ಆಗ್ರಹ ಮಾಡ್ತೀವಿ. ಸುಶೀಲಮ್ಮ ಅವರೇ, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಕನ್ನಡ ಜೊತೆ ಮಾತನಾಡಿದ್ದಕ್ಕೆ.